ಕಚ್ಚಿತ್ ಪ್ರಾಣೌಸ್ತವಾರ್ಥೇಷು ಸಂತ್ಯಜಂತಿ ಸಮಾಹಿತಾಃ ಕಚ್ಚಿತ್ ಜಾನಪದೋ ವಿದ್ವಾನ್ ದಕ್ಷಿಣ ಪ್ರತಿಭಾನವಾನ್ ಯಥೋಕ್ತವಾದಿ ದೂತಸ್ಥೇ ಕೃತೋ ಭರತ ಪಂಡಿತಃ. ಒಬ್ಬ ದೂತ ಹೇಗಿರಬೇಕು? ಬರೀ ದೊಡ್ಡ ದೊಡ್ಡ ಅಧಿಕಾರಿಗಳು ಮಂತ್ರಿಗಳಲ್ಲ, ಒಬ್ಬ ದೂತ ಹೇಗಿರಬೇಕು? ಮೊದಲನೇದಾಗಿ ಜಾನಪದ, ಅವನು ನಮ್ಮ ದೇಶದವನಾಗಿರಬೇಕು. ಬೇರೆ ದೇಶದವನಾಗಿದ್ದರೆ ಅವನಿಗೆ ದೇಶದ ಮೇಲೆ ಅಭಿಮಾನ ಇರೋದಿಲ್ಲ. ಬಹಳ ಒಳ್ಳೆಯವನು, ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ ಅಂತ ಅವನನ್ನು ದೂತನನ್ನು ಮಾಡಿಕೊಳ್ಳಬಾರದು. ಜಾನಪದ, ಯಾವ ದೇಶದ ರಾಜನಾಗಿದ್ದಾನೆ ಅದೇ ದೇಶದ ದೂತನನ್ನು ಮಾಡಿಕೊಂಡಿರಬೇಕು. ವಿದ್ಯಾವಂತನಾಗಿರಬೇಕು, ಭಾರಿ ಸಮರ್ಥನಾಗಿರಬೇಕು. ಶತ್ರುಗಳು ಅಥವಾ ಹೊರಗಿನ ದೇಶದ ಹೊರ ರಾಷ್ಟ್ರದ ರಾಜರು ಮಾಡುವಂತಹ ಪ್ರಶ್ನೆಗಳಿಗೆ ಸ್ಫೂರ್ತಿಯಿಂದ ಉತ್ತರ ಕೊಡುವುದಕ್ಕೆ ಸಮರ್ಥನಾಗಿರಬೇಕು. ಅಂತಹ ಶ್ರೇಷ್ಠನಾದ ಪಂಡಿತನನ್ನು, ಸತ್ಯ ಮಾತನಾಡುವವನ್ನ, ಹಿತವನ್ನೇ ನುಡಿಯುವಂತಹ ವ್ಯಕ್ತಿಯನ್ನು ದೂತನನ್ನಾಗಿ ಮಾಡಿಕೊಂಡಿರಬೇಕು. ಕಚ್ಚಿಚ್ಚ ಅಷ್ಟಾದಶಾನ್ಯೇಷು ಸ್ವಪಕ್ಷೇ ದಶ ಪಂಚಚ ತ್ರಿಭಿರವಿಜ್ಞಾತೈ ವೇತ್ಸಿತಿ ಅಥಾನಿ ಚಾರಣೈ. 18 ಅಥವಾ 15 3 ಚೆನ್ನಾಗಿ ತಿಳಿದುಕೊಳ್ತಾ ಇದ್ದೀಯಲ್ಲ ಅಂತ ಕೇಳ್ತಾನೆ. ಏನಿದು ಒಗಟು ಅರ್ಥ ಆಗೋದಿಲ್ಲ. ಏನು 18 ಏನು, 15 ಏನು, 3 ಏನು ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ರಾಜ್ಯದಲ್ಲಿ 18 ಜನ ಚೆನ್ನಾಗಿ ಕೆಲಸವನ್ನು ಮಾಡುವವರಾಗಿರಬೇಕು. ಆ 18 ಜನರನ್ನು ಚೆನ್ನಾಗಿ ಕೆಲಸ ಮಾಡುವವರನ್ನು ನಿಯೋಜನೆ ಮಾಡಿ ತಣ್ಣಗೆ ಮಲಗಿದರಲ್ಲ, ನಾನು ಎಲ್ಲ ಕೆಲಸವನ್ನು ಒಪ್ಪಿಸಿ ಆಗಿದೆ, ಅವರವರು ಮಾಡ್ತಾ ಇರ್ತಾರೆ ಅಂತ ತಿಳಿದರೆ ಸಾಲದು. ಶಾಸ್ತ್ರ ಜಲ ಪ್ರಕ್ಷಾಲನ ನಿರ್ಮಲಾಪಿ ಕಾಲುಷ್ಯಮುಪಯಾತಿ ಬುದ್ಧಿ. ಎಷ್ಟೇ ಶಾಸ್ತ್ರಗಳನ್ನು ತಿಳಿದುಕೊಂಡಿರಬಹುದು, ಕರ್ತವ್ಯ ಕರ್ಮಗಳ ಬಗ್ಗೆ ಬೇಕಾದಷ್ಟು ಉಪದೇಶ ಮಾಡಿರಬಹುದು, ಆದರೂ ಮನುಷ್ಯನಿಗೆ ಯಾವಾಗಲೋ ಒಮ್ಮೆ ಸ್ವಾರ್ಥ, ಕಾಮಕ್ರೋಧಗಳು, ರಾಗದ್ವೇಷಗಳು ಒಳಗೆ ಬರ್ತವೆ, ತಪ್ಪು ದಾರಿಗೆ ಎಳೆದುಕೊಂಡು ಹೋಗ್ತವೆ. ಮತ್ತೆ ಮತ್ತೆ ಅಂಕುಶ ಹಾಕ್ತಾ ಇರಬೇಕು. ಒಂದು ಬಾರಿ ಅಂಕುಶ ಹಾಕಿದ್ದೇವೆ ನಮ್ಮ ಎತ್ತಿಗೆ ಅಂತ ಹಾಗೆ ಬಿಟ್ಟರೆ ಬಂಡೆಗಳನ್ನು ಎಲ್ಲಿಯೋ ಒಯ್ದು ಒಳಗೆ ಕುಳಿತಂತಹ ವ್ಯಕ್ತಿಯನ್ನು ಕೆಳಗೆ ಬೀಳಿಸ್ತವೆ. ಹಾಗೆ ಆಗಾಗ ಅಂಕುಶ ಹಾಕ್ತಾ ಇರಬೇಕು. ಎತ್ತಾಗಿರಬಹುದು, ಕುದುರೆ ಆಗಿರಬಹುದು, ಆನೆ ಆಗಿರಬಹುದು, ಯಾವುದೇ ವಾಹನ ಇರಬಹುದು, ಅವುಗಳಿಗೆ ಆಗಾಗ ಪೆಟ್ಟು ಕೊಡ್ತಾ ಇದ್ರೇನೆ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೆ. ಮಾನವನೇನು ಕಡಿಮೆ ಇಲ್ಲ, ಎಲ್ಲವನ್ನೂ ಮೀರಿಸಿದವ, ಪಶುಗಳೇ ವಾಸಿ. ಆದರೆ ಮಾನವನಿಗೆ ಇನ್ನಷ್ಟು ಆಗಾಗ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಸಂಗಗಳಿರುತ್ತೆ. ಅದಕ್ಕಾಗಿ 3 ಜನರನ್ನು, ಕೇವಲ ಅವ್ರದ್ದು ಬೇರೆ ಏನು ಕೆಲಸ ಅಲ್ಲ, ಈ 18 ಜನ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನುವ ರಿಪೋರ್ಟನ್ನು ಅವನು ಬಂದು ಹೇಳಬೇಕು ರಾಜನಿಗೆ. ಅವರು ಯಾರು ಅಂತ ಯಾರಿಗೂ ಗೊತ್ತಾಗಿರಬಹುದು. ಅವಿಜ್ಞಾತ ಸ್ತ್ರಿಭಿ, ಅವರು ಯಾರು ಅಂತೂ ಗೊತ್ತಾಗಿರಬಾರ್ದು. CIDಗಳು ಅವರು ಯಾರಿಗೂ ಪರಿಚಯ ಇರಬಾರದು. ಆ ರೀತಿಯಲ್ಲಿ ಜನರ ಮನೆಗಳಲ್ಲಿ ಹೋಗಿ ಅವರ ಮನಸ್ಸಿನಲ್ಲಿಯೂ ಏನಿದೆ ಅಂತ ಅರ್ಥ ಮಾಡಿಕೊಂಡು ರಾಜನಿಗೆ ಬಂದು ಸರಿಯಾಗಿ ವರದಿಯನ್ನು ಒಪ್ಪಿಸಬೇಕು. ಅಂತಹ ವರದಿಗಳನ್ನು ಚೆನ್ನಾಗಿ ತೆಗೆದುಕೊಂಡು ತಪ್ಪು ಮಾಡಿದಾಗ ಆ ಎಲ್ಲ ಜನರನ್ನು ತಿದ್ದಿ ರಾಜ್ಯವನ್ನು ಚೆನ್ನಾಗಿ ನಡೆಸಬೇಕು ಅಂತ. ಕಚ್ಚಿದ ಅಷ್ಟಾದಶಾನ್ಯೇಷು ಸ್ವಪಕ್ಷೇ ದಶ ಪಂಚಶ. ಆ 18 ಯಾರು ಅಂತ ವ್ಯಾಖ್ಯಾನಕಾರರೆಲ್ಲ ತಿಳಿಸ್ತಾರೆ. ಮಂತ್ರಿ, ಪುರೋಹಿತ, ಯುವರಾಜ, ಸೇನಾಪತಿ, ದೌವಾರಿಕ, ಅಂತಃಪುರವನ್ನು ನೋಡಿಕೊಳ್ಳುವವ, ಬಂಧನವನ್ನು, ಕಾರಾಗಾರವನ್ನು ನೋಡಿಕೊಳ್ಳುವವ, ಧನಾಧ್ಯಕ್ಷ, ಇನ್ನೊಬ್ಬರಿಗೆ ರಾಜನ ಸಂದೇಶವನ್ನು ಮುಟ್ಟಿಸುವವ, ಜನರ ಜೊತೆಗೆ ವ್ಯವಹಾರವನ್ನು ಮಾಡುವಂತಹ PRO ಕೆಲಸವನ್ನು ಮಾಡುವ ವ್ಯಕ್ತಿ, ಧರ್ಮಸ್ಥಾನದಲ್ಲಿ ನ್ಯಾಯಸ್ಥಾನವನ್ನು ಅಲಂಕರಿಸಿದವ, ಧರ್ಮವನ್ನು ಉಪದೇಶ ಮಾಡುವಂತಹ ವ್ಯಕ್ತಿ, ವ್ಯವಹಾರದ ಬಗ್ಗೆ ನಿರ್ಣಯವನ್ನು ಕೊಡುವಂತಹ ಸಭ್ಯ, ಸೈನಿಕರಿಗೆ ಎಲ್ಲ ಹೊಟ್ಟೆ ಬಟ್ಟೆಗಳನ್ನು ನೋಡಿಕೊಳ್ಳುವಂತಹ ಮೇಲಧಿಕಾರಿ, ಆ ನಂತರ ವೇತನಗಳನ್ನು ಕೊಡುವವ, ನಗರಾಧ್ಯಕ್ಷ, ರಾಷ್ಟ್ರಾಂತಃಪಾಲ, ದಂಡನವನ್ನು ಮಾಡುವಂತಹ ಅಧಿಕಾರಿ, ಜಲದುರ್ಗ, ಗಿರಿದುರ್ಗ, ವನದುರ್ಗ ಇವುಗಳೆಲ್ಲವನ್ನು ನೋಡಿಕೊಳ್ಳುವಂತಹ ವ್ಯಕ್ತಿ. ಹೀಗೆ 18 ಜನ. ಈ 18 ಜನ ಅವರವರ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೋ ಇಲ್ಲೋ ಅಂತ ನೋಡುವುದಕ್ಕೆ ಇನ್ನು 3 ಜನರನ್ನು ಅಲ್ಲಲ್ಲಿ ನೀವು ಇಟ್ಟು ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾನೆ. ಈ ರೀತಿ
ಶ್ರೀರಾಮಚಂದ್ರ ರಾಜ್ಯದ ವ್ಯವಸ್ಥೆ ಇರಬೇಕು ಅಂತ ಉಪದೇಶ ಮಾಡ್ತಾ ಇದ್ದಾನೆ. ಇನ್ನೊಂದು ಮಾತನ್ನು ತಿಳಿಸ್ತಾರೆ. ಕಚ್ಚಿನ್ನ ಲೋಕಾಯತಿಕಾನ್ ಬ್ರಾಹ್ಮಣಾಂಸ್ತಾತ ಸೇವಸೆ ಅನರ್ಥ ಕುಶಲಾಹ್ಯೇತೆ ಬಾಲಾಃ ಪಂಡಿತ ಮಾನಿನ. ಎಂತಹ ಮಾತು! ರಾಜ್ಯ ಹೇಗಿರಬೇಕು ಅಂತ ಶ್ರೀರಾಮಚಂದ್ರ ಹೇಳ್ತಾನೆ, ನಾಸ್ತಿಕರಿಗೆ ಸರ್ವಥಾ ರಾಜ್ಯದಲ್ಲಿ ಅವಕಾಶ ಕೊಡಬೇಡ, ಪ್ರೋತ್ಸಾಹನೆ ಕೊಡಬೇಡ. ಕಚ್ಚಿನ್ನ ಲೋಕಾಯತಿಕಾನ್, ಅವನು ಬೇಕಾದಂತಹ ಶ್ರೇಷ್ಠನಾದ ಸದ್ಬ್ರಾಹ್ಮಣನಾಗಿರಬಹುದು, ಸಾಧು ಅಂತ ಅನಿಸಿರಬಹುದು, ಆದರೆ ಅವನಿಂದ ಆಗುವಂತಹ ಬಹಳ ದೊಡ್ಡ ಅನರ್ಥ ದೇಶಕ್ಕೆ ಇದೆ. ಅವನು ನಾಸ್ತಿಕ. ಧರ್ಮದಲ್ಲಿ ಅವನಿಗೆ ಶ್ರದ್ಧೆ ಇಲ್ಲ, ದೇವರಲ್ಲಿ ಶ್ರದ್ಧೆ ಇಲ್ಲ ಅಂದರೆ, ತನಗೆ ಶ್ರದ್ಧೆ ಇಲ್ಲ ಅಂದರೆ ಇನ್ನೊಬ್ಬರಿಗಿರೋ ಶ್ರದ್ಧೆಯನ್ನು ಅವನು ಹಾಳು ಮಾಡ್ತಾನೆ. ತನ್ನಂತೆ 4 ಜನರಿಗೂ ಆ ನಾಸ್ತಿಕ್ಯದ ಪ್ರಚೋದನೆಯನ್ನು ಮಾಡ್ತಾನೆ. ಇವತ್ತೇನಾದರೂ ಸುಮ್ಮನೆ ಒಬ್ಬರಿಗೆ ಒಬ್ಬರು ಅಪಕಾರ ಮಾಡೋದಿಲ್ಲ, ಉಪಕಾರವನ್ನು ಮಾಡ್ತಾರೆ, ಕೊನೆ ಪಕ್ಷ ಸುಮ್ಮನಾದರೂ ಇರ್ತಾರೆ. ಅಪಕಾರವನ್ನು ಮಾಡೋದಿಲ್ಲ ಅಂದರೆ ಅದು ಆ ಧರ್ಮದ ಛಾಯೆ ಎಲ್ಲರ ಮೇಲಿದೆ, ಆ ಧರ್ಮ ರಕ್ತದಲ್ಲಿ ಹರಿದಿದೆ ಅನ್ನೋದಕ್ಕಾಗಿ ಆಸ್ತಿಕ ದರ್ಶನಾನಾಂ ಅನುನ್ಮೂಲಿತತ್ವ ತತ್ವನಿರ್ಣಯ ಟೀಕೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಯಾಕಪ್ಪ ಸುಮ್ಮನೆ ಇನ್ನೊಬ್ಬರಿಗೆ ಹೊಡಿಬೇಕು, ಸುಮ್ಮನೆ ಹೊಡೆಯೋದು ಬೇಡ ಅಂತ, ಪಾಪ ಬರುತ್ತೆ ಅಂತ ಭಯ ಇದೆ. ಪುರುಷರಿಗೋ ಸ್ತ್ರೀಯರಿಗೋ ಕೆಟ್ಟು ಮಾತನಾಡಿದರೆ, ಹೊಡೆದರೆ, ಸುಳ್ಳು ಹೇಳಿದರೆ, ಕಳ್ಳತನ ಮಾಡಿದರೆ, ಮೋಸ ಮಾಡಿದರೆ, ಲಂಚ ತೆಗೆದುಕೊಂಡ್ರೆ, ವಂಚನೆ ಮಾಡಿದರೆ. Here's how I created my latest floral earrings. I love to look for inspiration in nature. I start by ಪಾಪ ಬರುತ್ತೆ ಎನ್ನುವ ಭಯ ಇದೆ, ದೇವರು ಶಿಕ್ಷೆ ಕೊಡ್ತಾನೆ ಎನ್ನುವ ಭಯ ಇದೆ ಅನ್ನೋದಕ್ಕಾಗಿ ಅನ್ಯಾಯ ತಕ್ಕ ಮಟ್ಟಿಗಾದರೂ ಕಡಿಮೆ ಇದೆ ಇಂತಹ ಕಲಿಯುಗದಲ್ಲಿ. ಇಲ್ಲದಿದ್ದರೆ ಇಷ್ಟು ಜನ ಸಜ್ಜನರು, ಇಷ್ಟೇ ಜನ ಅಲ್ಲ, ಕೋಟಿ ಕೋಟಿ ಜನ ಸಜ್ಜನರಿದ್ದಾರೆ ಜಗತ್ತಿನೊಳಗೆ. ಯಾಕೆ ಅಂದರೆ ಆ ಧರ್ಮ ಅಂತ ಒಂದಿದೆ, ಆ ಶ್ರದ್ಧೆಯ ಮೇಲಿದ್ದಾರೆ, ದೇವರಿದ್ದಾನೆ ಎನ್ನುವ ಶ್ರದ್ಧೆಯಲ್ಲಿ, ಆ ಶ್ರದ್ಧೆಯ ಛತ್ರ ಛಾಯೆಯಲ್ಲಿ ಇವತ್ತು ಕೋಟಿ ಕೋಟಿ ಜನರು ಆಶ್ರಯವನ್ನು ಪಡೆದು ಆನಂದವಾಗಿದ್ದಾರೆ. ನಾನಾ ತರಹದ ಭೋಗಗಳ ಆಸಕ್ತಿ, ಕಾಮಕ್ರೋಧಗಳ ಭಾರೀ ಆರ್ಭಟ ಇದ್ದರೂ ಕೂಡ ಆ ಶ್ರದ್ಧೆ ಎಂಬ ಒಂದು ಗೋವರ್ಧನದ ಛತ್ರ ಛಾಯೆಯಲ್ಲಿ ಅದೆಷ್ಟೇ ಕಾಮಕ್ರೋಧಗಳ ಆಪತ್ತುಗಳಿದ್ದರೂ ಅಂತಹ ಅತಿವೃಷ್ಟಿಯಿಂದ ಯಾವುದೇ ಭಯವಿಲ್ಲದಂತೆ ಇವತ್ತು ಸುಖವಾಗಿ ನಾವಿದ್ದೇವೆ ಅಂದರೆ ಆ ಧರ್ಮದ ಮೇಲಿನ, ದೇವರ ಮೇಲಿನ ಶ್ರದ್ಧೆ ಇದೆ. ಅದಕ್ಕೆ ವಿರುದ್ಧವಾಗಿ ಯಾರಾದರೂ ಮಾತನಾಡ್ತಾ ಇದ್ದರೆ ರಾಜ್ಯದಲ್ಲಿ ಅವರಿಗೆ ಇರೋದಕ್ಕೆ ಅವಕಾಶ ಕೊಡಬೇಡ, ಅವರನ್ನು ಗಡೀಪಾರು ಮಾಡು. ಕಚ್ಚಿನ್ನ ಲೋಕಾಯತಿಕಾನ್ ಬ್ರಾಹ್ಮಣಾಂಸ್ತಾತ ಸೇವಸೆ ಅನರ್ಥ ಕುಶಲಾಹ್ಯತೆ. ಜಗತ್ತಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅನರ್ಥ, ದುಃಖ, ಕ್ಷೋಭ ಆಗುವಂತೆ ಮಾಡುವುದೇ ಅವರ ಕರ್ತವ್ಯ. ಅಂಥವರಿಗೆ ಎಂದಿಗೂ ರಾಜ್ಯದಲ್ಲಿ ಅವಕಾಶವನ್ನು ಕೊಡಬೇಡ ಎಂಬುದಾಗಿ ತಿಳಿಸ್ತಾರೆ. ಧರ್ಮಶಾಸ್ತ್ರೇಷು ಮುಖ್ಯೇಶು ವಿದ್ಯಮಾನೇಶು ದುರ್ಬುಧಾಃ ಬುದ್ಧಿಮಾನ್ವೀಕ್ಷಿಕೀಂ ಪ್ರಾಪ್ಯ ನಿರರ್ಥಂ ಪ್ರವದಂತಿದೆ. ಕೇವಲ ಯುಕ್ತಿವಾದವನ್ನು ಹಾಕಿ ಧರ್ಮಶಾಸ್ತ್ರಗಳನ್ನು, ತತ್ವಶಾಸ್ತ್ರಗಳನ್ನು ಅಲ್ಲಗಳೆದು ಧರ್ಮ ಮಾರ್ಗದಲ್ಲಿರುವವರಿಗೆ ದುರ್ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾರೆ. ಅಂತಹ ಯುಕ್ತಿವಾದವನ್ನು ಮಾತ್ರ ಮಾಡುವ, ಶಾಸ್ತ್ರಕ್ಕೆ ಅನುಗುಣವಾಗಿ ಯುಕ್ತಿವಾದವನ್ನು ಮಾಡುವವರಿಗೆ ಅವಶ್ಯವಾಗಿ ಸ್ವಾಗತ ಇದೆ. ಆದರೆ ಶಾಸ್ತ್ರ ವಿರೋಧಿಯಾಗಿ ಕೇವಲ ಉತ್ಪ್ರೇಕ್ಷೆಯಿಂದ ಮಾತನಾಡುವಂತಹ, ದುರ್ಬುದ್ಧಿಯಿಂದ ದುಷ್ಟವಾದ ಪ್ರಚೋದನೆಯನ್ನು ಸಜ್ಜನರ ಮನಸ್ಸಿನಲ್ಲಿ ಮಾಡಿ ಅವರ ಮನಸ್ಸನ್ನು ಹಾಳು ಮಾಡುವಂತಹ ಜನರಿಗೆ ರಾಜ್ಯದಲ್ಲಿ ಅವಕಾಶ ಬೇಡ. ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಡಬೇಕು. ಯಾರ ಮನಸ್ಸಿಗೂ ನೋವು ಮಾಡಬಾರದು. ಮಾತಿಗೆ ಸ್ವಾತಂತ್ರ್ಯ ಇರಬೇಕು, ವಾಕ್ ಸ್ವಾತಂತ್ರ್ಯ. ಯಾರೇನಾದರೂ ಮಾತನಾಡಲಿ, ಇದೆಲ್ಲ ಸರಿಯಾದದ್ದಲ್ಲ. ಬೇಕಾದಷ್ಟು ಜ್ಞಾನಿಗಳಿದ್ದಾರೆ, ದೊಡ್ಡ ಪರಂಪರೆ ಇದೆ, ಯಾವುದು ತತ್ವ ಯಾವುದು ಶಾಸ್ತ್ರ ಅಂತ ನಿರ್ಣಯ ಮಾಡಿದ್ದಿದೆ. ಅಂತಹ ತತ್ವಕ್ಕೆ, ಶಾಸ್ತ್ರಗಳಿಗೆ, ಸಜ್ಜನರಿಗೆ ವಿರೋಧಿಯಾದ ಮಾತುಗಳು, ಚಟುವಟಿಕೆಗಳು ಬಂದಾಗ ಕಡಿವಾಣ ಹಾಕಲೇಬೇಕು.
ಎಲ್ಲರಿಗೂ ಸ್ವಾಗತ. ಯಾವ ಚೇತನರ ಮನಸ್ಸಿಗೂ ನೋವು ಮಾಡಬಾರದು ಅನ್ನುವಷ್ಟು ಉದಾರ ಹೃದಯದ ತಾವು ಯಾಕೆ ಈ ಕೊರೋನಾ ವೈರಸ್ಸಿಗೆ ಸ್ವಾಗತ ಹೇಳಿಲ್ಲ? ಯಾಕೆ ಅದನ್ನು ತಡೆಗಟ್ಟುವ ಪ್ರಯತ್ನ? ಅವು ವೈರಸ್ಸು ಚೇತನ ಅಲ್ವಾ? ಅದು ಒಂದು ಜೀವ ಅಲ್ವಾ? ಮತ್ತು ಈ ಒಂದು ಜೀವವನ್ನು ಬದುಕಿಸುವುದಕ್ಕೆ ಇನ್ನೊಂದು ಜೀವದ ಕೊಲೆ ಯಾಕೆ? ಅವುಗಳನ್ನು ಸ್ವಾಗತಿಸಿ. ಯಾವುದೇ ತರಹದ ರೋಗಾಣುಗಳು ಬಂದರೂ ಕೂಡ ಅವುಗಳ ಪ್ರತಿರೋಧ ಮಾಡುವುದು ಬೇಡ, ಕೊಲೆ ಮಾಡುವುದು ಬೇಡ. ಎಲ್ಲದಕ್ಕೂ ಸ್ವಾತಂತ್ರ್ಯ ಇರಲಿ. ಯಾಕೆ ತಡೆ? ಯಾಕೆ ಪ್ರತಿರೋಧ? ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡದ ಸಹಸ್ರ ಸಂಖ್ಯೆಯ ಲಕ್ಷ ಸಂಖ್ಯೆಯ ಸಜ್ಜನರಿಗೆ ಅದರಿಂದ ಪೀಡೆಯಾಗತ್ತೆ ಎನ್ನುವುದಕ್ಕೆ ಅವುಗಳೂ ಚೇತನ ಆಗಿದ್ದರೂ ಅವುಗಳನ್ನು ತಡೆಗಟ್ಟುವ ಪ್ರತಿರೋಧ ಮಾಡುವ ಪ್ರಯತ್ನ ಉಂಟೋ ಇಲ್ವೋ? ಅದೇ ರೀತಿ ಮಾನವರಾಗಿದ್ದರೂ ಕೂಡ ಸಹಸ್ರಾರು ಲಕ್ಷ ಕೋಟಿ ಜನರ ಬುದ್ಧಿಯನ್ನು ಹಾಳು ಮಾಡುವ, ವಿವೇಕವನ್ನು ಕೆಡಿಸುವ, ಆರೋಗ್ಯವನ್ನು ಕೆಡಿಸುವ, ಚಾರಿತ್ರ್ಯವನ್ನು ಹಾಳು ಮಾಡುವ, ಧರ್ಮದ ಮೇಲೆ ಶ್ರದ್ಧೆಯನ್ನು ದೂರ ಮಾಡುವಂತಹ ದುಷ್ಟ ಪ್ರವೃತ್ತಿ ಇದ್ದ ಜನರಾಗಿದ್ದರೆ ಅವರನ್ನು ಸರಿಯಾದ ಸ್ಥಾನದಲ್ಲಿ ಕೂಡಿಸಿ ದೂರ ಇಟ್ಟು ಅವರು ಮಾಡುವಂತಹ ದುಷ್ಟ ಚಟುವಟಿಕೆಗಳಿಗೆ, ದುಷ್ಟವಾದ ಪ್ರಚಾರಕ್ಕೆ ಕಡಿವಾಣ ಹಾಕುವುದರಲ್ಲಿ ತಪ್ಪೇನಿದೆ? ರಾಜರು ಇದರ ಬಗ್ಗೆ ಗಮನಿಸಬೇಕು, ಪ್ರಜೆಗಳು ಗಮನಿಸಬೇಕು. ಪ್ರಜಾಸ್ವಾತಂತ್ರ್ಯ ಇದೆ ಅಲ್ವಾ ಇವತ್ತು? ಎಲ್ಲ ಪ್ರಜೆಗಳು ಇದಕ್ಕೆ ಗಮನಿಸಬೇಕು. ಯಾರೇನು ಮಾತನಾಡಿದರೂ ಆಡಲಿ ಬಿಡಿ ಅಂತ ಬಿಡಬಾರದು. ಆ ಮನಸ್ಸಿಗೆ ಬಂದಂತೆ ಆಡುವುದೇ ನಾಳೆ ಕಾಡತ್ತೆ, ಅದೇ ಎಲ್ಲರಿಗೆ ಕೇಡಾಗತ್ತೆ, ಅದೇ ಮನುಷ್ಯನನ್ನು ಮೃತ್ಯುವಿಗೆ ಈಡು ಮಾಡುತ್ತೆ. ಅದಕ್ಕಾಗಿ ಕಡಿವಾಣ ಹಾಕಲೇಬೇಕು. ಶ್ರೀರಾಮಚಂದ್ರ ಹೇಳ್ತಾನೆ, ಬುದ್ಧಿ ಮಾನ್ವೀಕ್ಷಿಕೀಂ ಪ್ರಾಪ್ಯ ನಿರರ್ಥಂ ಪ್ರವದಂತಿತೆ. ತಲೆಗೆ ಬಂದಂತ ಏನೋ ತೋರಿತು ಅಂತ ಮಾತನಾಡುವಂತಹ ಮಾತುಗಾರರಿಗೆಲ್ಲ ಮಾತಿಗೆ ಅವಕಾಶ ಬೇಡ. ಅದಕ್ಕೆ ರಾಜ ಕಡಿವಾಣ ಹಾಕಬೇಕು. ಎಂತಹ ರಾಜ್ಯದ ವ್ಯವಸ್ಥೆ! ಹೀಗಿದ್ದರೆ ಹೇಗಿರ್ತಿತ್ತು ನೋಡಿ. ಇದೇ ರಾಮರಾಜ್ಯ ಅಂದರೆ ಇದು. ಅಂತಹ ರಾಮರಾಜ್ಯವನ್ನು ರಾಮನೇ ತನ್ನ ಮಾತಿನಲ್ಲಿ ಭರತನಿಗೆ ಹೇಳುವ ಮೂಲಕ ಭಾರತದ ಜನರಿಗೆಲ್ಲ ಶ್ರೀರಾಮಚಂದ್ರ ಉಪದೇಶ ಮಾಡ್ತಾ ಇದ್ದಾನೆ. ಅದನ್ನು ಅನುಷ್ಠಾನದಲ್ಲಿ ತರುವಂತೆ ನಮಗೂ ನಿಮಗೂ ರಾಜಕಾರಣಿಗಳಿಗೂ ಎಲ್ಲ ಸಜ್ಜನರಿಗೂ ಭಗವಂತನೇ ಪ್ರೇರಣೆಯನ್ನು ನೀಡಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.